ನಮಸ್ಕಾರ. ಸತ್ಯೇಂದ್ರ ಮಾತಾಡ್ತಿದ್ದೀನಿ. ಹುಟ್ಟಿದ ಬೆಳೆದೆಲ್ಲ ಬ್ಯಾಂಗ್ಳೂರೇ ನಾನು. ನನ್ನ ಚಾನಲ್ ಹೆಸರು ಸತ್ಯೇಂದ್ರ ಫಿಲ್ಮ್ ಕ್ರಿಟಿಕ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೆಲ್ಲ ಕಳಿಸಿ. ನಾವು ಹುಟ್ಟಿದ ಬೆಳೆದೆಲ್ಲ ಬ್ಯಾಂಗ್ಳೂರೇ. ತುಂಬ ಒಳ್ಳೆ ಕನ್ನಡ ಪಿಕ್ಚರೆಲ್ಲ ನಾನು ನೋಡಿದ್ದೀನಿ. ತುಂಬ ಒಳ್ಳೆ ಕನ್ನಡ ಪಿಕ್ಚರೆಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಾಗಾಭರಣ ಗ್ರಹಣ ಅಂತ ನ್ಯಾಷನಲ್ ಅವಾರ್ಡ್ ಪಿಕ್ಚರು. ಅದರಲ್ಲಿ ತುಂಬ ಒಳ್ಳೆ ರೋಲ್ ಮಾಡಿದ್ದೀನಿ. ಬಟ್ ಕನ್ನಡದಲ್ಲಿ ತುಂಬ ಒಳ್ಳೆ ಪಿಕ್ಚರ್ ಎಲ್ಲ ತೆಗೆದಿದ್ದಾರೆ. ಗಿರೀಶ್ ಕಾಸರವಳ್ಳಿಯವರು ಒಂದು 5-6 ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ. ಆ ಥರ ತುಂಬ ಜನ ತುಂಬ ಒಳ್ಳೆ ಫಿಲ್ಮ್ಸ್ ಎಲ್ಲ ಕನ್ನಡದಲ್ಲಿ ಬಂದಿದೆ. ಭೂತಯ್ಯನ ಮಗ, ಅಯ್ಯೋ, ಬಂಗಾರದ ಮನುಷ್ಯ, ರಾಜ್ಕುಮಾರ್ದು ತುಂಬ ಒಳ್ಳೆ ಫಿಲ್ಮ್ಸು, ಆ ಥರ ಎಲ್ಲ ತುಂಬ ಬಂದಿದೆ. ಬ್ಯಾಂಗ್ಳೂರಲ್ಲಿ ಥಿಯೇಟ್ರ್ ಕೂಡ ತುಂಬ ಚೆನ್ನಾಗಿದೆ. ಸೂ ಫಾರ್ ಸುಮೋ ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರು ಈಗ ರಿಲೀಸ್ ಆಗಿ ತುಂಬ ಹಿಟ್ಟಾಗಿ ಹೋಗ್ತಾ ಇದೆ. ನಾನು ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ನೋಡ್ತಾನೇ ಇದ್ದೆ. ಭಯಂಕರ ಹಿಟ್, ಅಲ್ಲಿ ಹಿಟ್ಟು, ಇಲ್ಲಿ ಹಿಟ್ಟು, ನಾರ್ತ್ ಕರ್ನಾಟಕಲ್ಲಿ ಹಿಟ್ಟು, ಆ ಥರ ಎಲ್ಲ ಹೋಗ್ತಾ ಇತ್ತು. ಸರಿ, ನಮಗೂ ಮತ್ತು ಕರ್ನಾಟಕಕ್ಕೂ ಚಿಕ್ಕ ಪ್ರಾಬ್ಲಮ್ ಇತ್ತು ಕಮಲ್ ಹಾಸನ್ ಅವರು ಮಾತಾಡಿದ್ರಿಂದ. ಸೊ ಅದರಿಂದ ಇಲ್ಲಿ ರಿಲೀಸ್ ಆಗಲ್ಲ ಅಂದ್ಕೊಂಡು. ಬಟ್ ಯಾವ ಥರ ಇದ್ರೂ ಇಲ್ಲಿ ಕನ್ನಡ ಪಿಕ್ಚರ್ ರಿಲೀಸ್ ಆಗಲ್ಲ. ಯಾವಾಗಾದರೂ ಹಂಪ ಥಿಯೇಟ್ರ್ ಅಂತಿದೆ, ಅಲ್ಲಿ ರಿಲೀಸ್ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ನನಗೊಂದು ಫ್ರೆಂಡ್ ಹೇಳಿದ್ರು. ನಾನು ಹೋಗ್ಬಿಟ್ಟು ಪಿಕ್ಚರ್ ನೋಡಿದೆ. ಪಿಕ್ಚರ್ ಹೆಸರು ಸೂ ಫಾರ್ ಸುಮೋ. ಈ ಪಿಕ್ಚರು 1 ಕೋಟಿ ರೂಪಾಯಲ್ಲಿ ತೆಗೆದಿದ್ದಾರೆ. ಅಂದರೆ 15 ಕೋಟಿನೋ 20 ಕೋಟಿನೋ ಲಾಭ ಬಂದಿದ್ದಂತೆ. ಇನ್ನೂ ಪಿಕ್ಚರ್ ತುಂಬ ಚೆನ್ನಾಗಿ ಓಡ್ತಿದೆ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ನನಗೆ ಈ ಪಿಕ್ಚರ್ ಅಷ್ಟು ಹಿಡಿಸ್ಲಿಲ್ಲ. ಯಾಕೆಂದರೆ ನೀವು ಈ ಪಿಕ್ಚರ್ನಲ್ಲಿ ಇಂಟರ್ವಲ್ವರೆಗೂ ಇದೊಂದು ಡಾಕ್ಯುಮೆಂಟ್ರಿ ಮತ್ತು ಟಿ ವಿ ಸೀರಿಯಲ್ ಥರ ಇದೆ. ಇಂಟರ್ವಲ್ ಮೇಲೆ ಸ್ವಲ್ಪ ಕತೆ ಮೂವ್ ಆಗುತ್ತೆ. ತುಂಬ ಹೊಸ ಸಬ್ಜೆಕ್ಟ್ ಏನೂ ಇಲ್ಲ. ಆ್ಯಕ್ಟ್ ಮಾಡಿದವರೆಲ್ಲ ಸ್ವಲ್ಪ ಡ್ರಾಮಾ ಆಕ್ಟ್ರೆಸ್ ಥರ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ರಾವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನಗೇನೋ ಆ ಥರ ಇದಾಗಲಿಲ್ಲ. ನನಗೆ ತುಂಬ ಚೆನ್ನಾಗಿ ಕನ್ನಡ ಬರುತ್ತೆ. ನಾನು MA ಕನ್ನಡ ಎಲ್ಲ ಮಾಡಿದ್ದೀನಿ. ಬಟ್ ಇದೆಲ್ಲ ಬರೋ ಜೋಕ್ಸ್ ಎಲ್ಲ ತುಂಬ ಸಲ ಅವರು ಸ್ಲ್ಯಾಪ್ ಸ್ಟಿಕ್ ಜೋಕ್ ಥರ ಆ ಥರ ಎಲ್ಲ ಇದೆ. ತುಂಬ ಸ್ಟ್ಯಾಂಡರ್ಡ್ ಆಗಿ ನಾನೇನು ಎಂಜಾಯ್ ಮಾಡಲಿಲ್ಲ. ಬಟ್ ಕೆಲವು ಟೈಮ್ ಇದು ಲಕ್ಕು, ನಮ್ಗೆ ಯಾವ ಪಿಕ್ಚರ್ ಓಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಆ ಥರ ಈ ಪಿಕ್ಚರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಪಿಕ್ಚರ್ ನೋಡೋರ ಮನಸ್ಥಿತಿ ಇದೆಯಲ್ಲ, ಅವ್ರ ಮೈಂಡ್ ಯಾವ ಥರ ಇದೆ, ಚಿಕ್ಕ ಮಗು ಥರ ಇದೆಯಾ, ಇಲ್ಲ 18 ವಯಸ್ಸಿನಲ್ಲಿ ಇದೆಯಾ, ಯಾರ ಪಿಕ್ಚರ್ ಲೈಕ್ ಮಾಡ್ತಾರೆ ಅಂತ. ಇದೊಂದು ಗ್ರಾಮದಲ್ಲಿ ನಡೆಯೋ ಥರ ಅವ್ರ ಕತೆ. ಸೊ ಆ ಥರ ಏನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಇವರು ಅಷ್ಟು ನನಗೆ ಹಿಡಿಸ್ಲಿಲ್ಲ. ಬಟ್ ಪಿಕ್ಚರ್ ಚೆನ್ನಾಗಿ ಓಡ್ತಾ ಇದೆ. ಓಡಲಿ. ಒಂದು ಡಾಕ್ಯುಮೆಂಟ್ರಿ, ಸೀರಿಯಲ್, ಮತ್ತು ಡೈಲಾಗ್ಸ್ ಎಲ್ಲ ಒಂಥರ ಇದೆ. ಒಬ್ಬರು ಮೀಟಿಂಗಲ್ಲಿ ಮಾತಾಡ್ತಾರೆ, ಎಲ್ಲ ತುಂಬ ಟೆಕ್ಸ್ಚುವಲ್ ಆಗಿರುತ್ತೆ. ಆಧ್ಯಾತ್ಮಿಕವಾಗಿ ವಿಶ್ಲೇಷಣಾತ್ಮಕವಾಗಿ ಆ ಥರ ಎಲ್ಲ ಮಾತಾಡ್ತಾರೆ. ಸೊ ಡೈಲಾಗ್ ಎಲ್ಲ ಹಳೆ ಕಾಲದ ಡೈಲಾಗು, ಹೊಸ ಡೈಲಾಗು, ಟೆಕ್ಸ್ಟ್ ಬುಕ್ ಡೈಲಾಗು ಆ ಥರನೇ ಇದೆ. ಸೊ ನನಗೇನು ಅಪೀಲ್ ಆಗಲಿಲ್ಲ. ಸೊ ಬಟ್ ಪಿಕ್ಚರ್ ಚೆನ್ನಾಗಿ ಓಡ್ತಾ ಇದೆ. ಓಡಲೇ ಸಂತೋಷ, ತುಂಬ ಸಂತೋಷ. ನನ್ನ ಹೆಸರು ಸತ್ಯೇಂದ್ರ. ನನ್ನ ಚಾನಲ್ ಹೆಸರು ಸತ್ಯೇಂದ್ರ ಫಿಲ್ಮ್ ಕ್ರಿಟಿಕ್. ಪಿಕ್ಚರ್ ಇವಾಗ ನಾವು ಮಾತಾಡ್ತಿರೋದು ಸೂ ಫಾರ್ ಸುಮೋ. ತುಂಬ ಚೆನ್ನಾಗಿ ಓಡ್ತಾ ಇದೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದು. ಇಲ್ಲಿ ನಾನು ಮಡ್ರಾಸಲ್ಲಿ ಹಂಪ ಥಿಯೇಟ್ರಲ್ಲಿ ನೋಡಿದೆ. ಅಲ್ಲಿ ಯಾವಾಗಾದ್ರೂ ಕನ್ನಡ ಪಿಕ್ಚರ್ ಹಾಕ್ತಾರೆ, ರೇರಾಗಿ ಹಾಕ್ತಾರೆ, 1 ಶೋನೋ 2 ಶೋನೋ ಹಾಕ್ತಾರೆ. ನಾನು ತುಂಬ ಕ್ಯೂರಿಯಾಸಿಟಿಲಿ ಹೋಗಿ ನೋಡಿದೆ. ಸೊ ನನ್ನ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಒಂದು 15,000 ಪಿಕ್ಚರ್ ಎಲ್ಲ ನೋಡಿದ್ದೀನಿ. ಬಟ್ ಕನ್ನಡದಲ್ಲಿ ಆ ಥರ ಈ ಥರ ಎಲ್ಲ ಅಷ್ಟು ಒಳ್ಳೆ ಪಿಕ್ಚರ್ ಎಲ್ಲ ಬಂದ್ಬಿಡ್ತು. ಭೂತಯ್ಯನ ಮಗ, ಅಯ್ಯೋ, ಬಂದ್ಬಿಡ್ತು. ಪುಟ್ಟಣ್ಣ ಅವ್ರದ್ದು ತುಂಬ ಒಳ್ಳೆ ನಾವೆಲ್ಸ್ ಎಲ್ಲ ಬಂದಿತ್ತು, ಪಿಕ್ಚರ್ ಆಗ್ಬಿಡ್ತು. ಎಡಕಲ್ಲು ಗುಡ್ಡದ ಮೇಲೆ, ಮತ್ತು ತಾರಾ ಸುಬ್ರಾವ್ದು ನಾಗರಹಾವು, ಆ ಥರದ ತುಂಬ ಒಳ್ಳೆ ಪಿಕ್ಚರ್ ಎಲ್ಲ ನಾನು ನೋಡಿದ್ದೀನಿ. ಅನಂತ್ ನಾಗ್ ಪಿಕ್ಚರ್ಸ್ ಎಲ್ಲ ನೋಡಿದ್ದೀನಿ. ಶಂಕರ್ ನಾಗ್ ಪಿಕ್ಚರ್ಸ್ ಎಲ್ಲ ನೋಡಿದ್ದೀನಿ.
ಇದು ಓಕೆ. ಆ ಥರ ಹೇಳ್ಕೊಳ್ಳೋ ಥರ ಏನೂ ಇಲ್ಲ. ತುಂಬ ಸಂತೋಷ. ನನ್ನ ಹೆಸರು ಸತ್ಯೇಂದ್ರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸತ್ಯೇಂದ್ರ ಫಿಲ್ಮ್ ಕ್ರಿಟಿಕ್. ತುಂಬ ತುಂಬ ಸಂತೋಷ. ನಮಸ್ಕಾರ.